ರಕ್ಕಸಪುರದವಳು ಒಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ ಆ್ಯಂಡ್ ರವಿ ವರ್ಮ ಮಾಸ್ಟರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅಷ್ಟು ಅದ್ಭುತವಾದ ಟೆಕ್ನಿಷಿಯನ್. ಗಣೇಶ್ ಸರ್ ಸಿನಿಮಾ ಅಂದ್ರೆ ಮ್ಯೂಸಿಕಲ್ ಆಗಿ ಇರಲೇಬೇಕು. ಒಂದು ಹಾಡು ಸಿನಿಮಾಗೆ ಹಿಟ್ ಮಾಡಬೇಕು ಅಥವಾ ಹಿಟ್ ಆಗಬಾರ್ದು ಅದೆಲ್ಲ ಕಲ್ಪನೆ ಇರಲ್ಲ. ಪ್ಲಸ್ ಆಗಬೇಕು ಅಂತಲೇ ವರ್ಕ್ ಮಾಡ್ತೀವಿ. ಅದು ಫಿನಿಶ್ ಆದಾಗ ಇಡೀ ಆಲ್ಬಮ್ ಚೆನ್ನಾಗಿ ಕಾಣುತ್ತೆ. ಪ್ರೇಮ್ ಸರ್ ಸಿನಿಮಾಲಿ ನಮ್ಗೆ ಹಕ್ಕಿಲ್ಲ ಯಾವುದನ್ನು ಬಿಟ್ಕೊಡಕ್ಕೆ, ಯಾಕಂದ್ರೆ ಅವರು ಅಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾರೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಸಿನಿಮಾ ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನುವಂಥ ಟೈಮ್ನಲ್ಲಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಹಾಡುಗಳೆಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿ ನಂತರ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡುವಂಥ ಪ್ರಯತ್ನ ಮಾಡಿದ್ರು. ಸದ್ಯಕ್ಕೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಅರ್ಜುನ್ ಜನ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಮೊದಲಿಗೆ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಇವತ್ತು ಒಂದು ಹೊಸ ಸಿನಿಮಾ, ಅದು ಕೂಡ ನೀವು ಆ್ಯಕ್ಷನ್ ಕಟ್ ಹೇಳಿದ್ದೀರಾ, ಜೊತೆಗೆ ಅದೇ ಹೀರೋ ಜೊತೆ ಮತ್ತೊಂದು ಸಿನಿಮಾ. ಇದ್ರ ಬಗ್ಗೆ ಹೇಳೋದಾದರೆ, ರಕ್ಕಸಪುರದವಳು ಒಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ. ರವಿ ನನ್ನ ಸ್ನೇಹಿತ ಡೈರೆಕ್ಟ್ರು. ಪ್ರೇಮ್ ಸರ್ ಜೊತೆಲಿ ಕೆಲಸ ಮಾಡ್ತಾಯಿದ್ರು. ಒಂದು 10 ವರ್ಷದ ಪರಿಚಯ ನನಗೆ. ಆ್ಯಂಡ್ ರವಿ ವರ್ಮ ಮಾಸ್ಟ್ರು ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅವರು ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ ಅಂದ ತಕ್ಷಣ ನಮ್ಮನ್ನೆಲ್ಲ ಒಂದು ಕುಟುಂಬ, ಇದರಿಂದ ನಮ್ಮದು ಜವಾಬ್ದಾರಿ ಆಗುತ್ತೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ. ಯಾಕಂದರೆ ಅಷ್ಟು ಅದ್ಭುತವಾದ ಟೆಕ್ನಿಷಿಯನ್ನು. ಅವ್ರ ಜೊತೆ ನಾನು ಕೆಲಸ ಮಾಡೋದು ಖುಷಿ ಇದೆ. ಆ್ಯಂಡ್ ರಾಜ್ ಸರ್ ಅಂತ ಅವರ ಹೀರೋ ಆಗಿ ನಾನು ಮೊದಲನೇ ಫಿಲ್ಮ್ ಮ್ಯೂಸಿಕ್, ನನ್ನ ಡೈರೆಕ್ಷನ್ ಬಿಟ್ಟರೆ ಪರ್ಸ್ನಲ್ಲಾಗಿ ಬೇರೆಯವ್ರ ಡೈರೆಕ್ಷನಲ್ಲಿ ಮೊದಲನೇ ಸಿನಿಮಾ ರಾಜ್ ಸರ್ ಮ್ಯೂಸಿಕ್ ಮಾಡ್ತಾರೆ. ಅದು ತುಂಬ ಖುಷಿ. ಸರ್, ಎಲ್ರಿಗೂ ಸಿಕ್ಕಾಪಟ್ಟೆ ಕ್ಯೂರಿಯೋಸ್ ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನಿಮಾ ನಿಮ್ಮ ಸಿನಿಮಾ. ಯಾಕಂದರೆ ಮೊದಲನೇ ಹೆಜ್ಜೆಯಲ್ಲೇ 3 ಸೂಪರ್ ಸ್ಟಾರ್ಗಳ ಜೊತೆಯಲ್ಲಿ ನೀವು ಸಿನಿಮಾನ ಮಾಡ್ತಾ ಇದ್ದೀರಾ. ಸೊ ಅದು ಹೇಗಿರುತ್ತೆ ಅನ್ನುವಂಥ ಕುತೂಹಲ, ಜೊತೆಗೆ ಏನಿದೆ ಅಪ್ಡೇಟ್ಸ್, ಎಲ್ಲಿಗೆ ಬಂತು ಅನ್ನುವಂಥದ್ದು. ಸಿನಿಮಾ ಒಂದು 85% ರೆಡಿ ಇದೆ ಮೇಡಮ್. ಇನ್ನೊಂದು ಕ್ಲೈಮ್ಯಾಕ್ಸ್ ಮಾತ್ರ ಶೂಟ್ ಮಾಡಿದ್ರೆ ಫಿಲ್ಮ್ ಕುಂಬಳಕಾಯಿ ಹೊಡಿತೀವಿ ಸಿನಿಮಾದು. ಬಟ್ ಗ್ರಾಫಿಕ್ಸ್ ತುಂಬ ಕೆಲಸ ಇದೆ. ಆ ಗ್ರಾಫಿಕ್ಸ್ ಆದಮೇಲೆ ನೆಕ್ಸ್ಟ್ ವರ್ಷ ಖಂಡಿತ ರಿಲೀಸ್ ಮಾಡಿ. ನಾನು ಈ ಹಿಂದೆ ರಾಜ್ವಿ ಶೆಟ್ಟಿ ಅವ್ರನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಹೋಮ್ ಸಿನಿಮಾದ ಡೈರೆಕ್ಟರ್ ಮತ್ತು ಹೀರೋ ನಡುವೆ ನಾನು ಅಪ್ಪಚ್ಚಿ ಅಂತ ಹೇಳಿ ಒಂದು ವರ್ಡನ್ನು ಹೇಳಿ ಮುಗಿಸ್ಬಿಟ್ಟಿದ್ರು. ಸೊ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆ 3 ಜನರ ಜುಗಲ್ಬಂದಿ ಹೇಗಿರುತ್ತೆ ಅನ್ನುವಂಥದ್ದು ಒಂದು ಝಲಕ್? ಅಲ್ಲ, ಖಂಡಿತಲ್ಲೂ ಆ ಕಾಂಬಿನೇಷನ್ ಅದ್ಭುತವಾದ ಕಾಂಬಿನೇಷನ್. ಅಷ್ಟು ಜನ ಆ ಪಾತ್ರಕ್ಕೆ ಕರೆಕ್ಟಾಗಿ ಆ ಕಾಂಬಿನೇಷನ್ ನನಗೆ ಸಿಕ್ತು. ಸೊ ಆದ್ದರಿಂದ ಜನಕ್ಕೆ ಫುಲ್ ಆನ್ ಎಂಟರ್ಟೈನ್ಮೆಂಟು ಆ ಸಿನಿಮಾದಲ್ಲಿ ಸಿಗುತ್ತೆ. ಏನೇನು ಬೇಕು ನಿಮ್ಗೆ ಆ ಒಂದು ಫಿಲ್ಮ್ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಏನು ಬೇಕು, ಒಂದು ಲಾರ್ಜರ್ ಸ್ಕೇಲ್ ಏನು ಬೇಕು, ಎಲ್ಲನೂ ಆ ಫಿಲಮಲ್ಲಿ. ಆ್ಯಂಡ್ ಕತೆ ಏನು ಬೇಕು, ಸ್ಕ್ರೀನ್ ಪ್ಲೇ ಹೆಂಗಿರಬೇಕು, ಸೊ ಎವ್ರಿಥಿಂಗ್ ಒಂದು ಪ್ಯಾಕೇಜಾಗ 45 ಮೂಡ್ ಬರುತ್ತೆ ಅನ್ನೋ ನಂಬಿಕೆ ಇದೆ. ಸರ್, ಇನ್ನು ಜನರು ಥಿಯೇಟರ್ಗೆ ಬರ್ತಿಲ್ವಾ ಅನ್ನುವಂಥ ಟೈಮ್ನಲ್ಲಿ ನಿಮ್ಮ ಸಾಂಗ್ಸ್ ಎಲ್ಲರೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಸಾಂಗ್ಗಳು. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ, ಎಸ್ಪೆಷಲಿ ಸಾಂಗ್ಸ್ಗೆ ಅಂತಲೇ ಸಿಕ್ಕಾಪಟ್ಟೆ ಫ್ಯಾನ್ಸ್ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿರೋದುಂಟು. ಸೊ ಇದು ಒಂದು ರೀತಿಲಿ ಇನ್ವಿಟೇಷನ್, ಜೊತೆಗೆ ಅದು ಸಕ್ಸಸ್ ಕೂಡ ಆಯಿತು. ಅದ್ರ ಬಗ್ಗೆ ಹೇಳೋದಾದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಗಣೇಶ್ ಸರ್ ಸಿನಿಮಾ ಅಂದ್ರೆ ಮ್ಯೂಸಿಕಲ್ ಆಗಿ ಇರಲೇಬೇಕು. ಆ್ಯಂಡ್ ಅದು ನಾನು ಗಣೇಶ್ ಸರ್ ಜೊತೆ ಯಾವ ಸಿನಿಮಾ ಮಾಡಿದಾಗ್ಲೂ, ಅದು ಮುಂಗಾರು ಮಳೆ 2 ಆಗಲಿ ಅಥವಾ ರೋಮಿಯೋ ಆಗಲಿ, ಮೊನ್ನೆ ಮಾಡಿದಂಥ ಬಾನದಾರಿಯಲ್ಲಿ ಆಗಲಿ, ಗಾಳಿಪಟ 2 ಆಗಲಿ, ಎಲ್ಲದಕ್ಕೂ ನನ್ನ ಕೈಲಾದಷ್ಟು ಬೆಸ್ಟ್ ಸಾಂಗ್ಸೇ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಇದರಲ್ಲೂ ಅಷ್ಟೇ ಸಪ್ರೇಟ್ ಅಭಿಮಾನ ಇದೆ ಗಣೇಶ್ ಸರ್ ಅಂದರೆ. ಆ ಜವಾಬ್ದಾರಿ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೂ ಇರುತ್ತೆ. ಅವ್ರ ಜೊತೆ ಕೆಲಸ ಮಾಡಿದಾಗ ಆಡಿಯೋ ಹಿಟ್ ಮಾಡಬೇಕು ಅಂತ ಆ ಪ್ರಯತ್ನ ಪಟ್ವಿ. ಅದು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಜನ ರಿಸೀವ್ ಮಾಡಿದ್ರು. ಜನಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ. ಸರ್, ಎಸ್ಪೆಷಲಿ ನಿಮ್ಮ ಸಾಂಗ್ಸ್ ಅಂತ ಅಂದರೆ 1-2 ಅಲ್ಲ, ಸಿನಿಮಾದಲ್ಲಿರುವಂಥ ಅಷ್ಟು ಸಾಂಗ್ಸ್ ಕೂಡ ಸೂಪರ್ ಡೂಪರ್ ಹಿಟ್ ಆಗ್ತವೆ. ಅದಕ್ಕೇನಾದ್ರು ಕೀ ಇಟ್ಟಿದ್ದೀರಾ ಸರ್, ಹೇಗೆ ಅಂತ? ಅಲ್ಲ, ಪರ್ಸ್ನಲ್ಲಾಗಿ ನಾನು ಒಂದು ಸಿನಿಮಾ ಮ್ಯೂಸಿಕ್ ಮಾಡಬೇಕಾದ್ರೆ ಆ ಸಿನಿಮಾಗೆ ಅಂತಲೇ ಒಂದು ಸೌಂಡ್ ಡಿಸೈನ್ ಹಾಗೆ ಮಾಡ್ತೀನಿ. ನೀವು ಯಾವುದೇ ಆಲ್ಬಮ್ ತೊಗೊಂಡ್ರು, ನೀವು ವೇದ ಅಂತ ತೊಗೊಂಡ್ರೆ ಅದು ವೇದ ಒಂದು ಫೋಕ್ ಆ್ಯಂಗಲಲ್ಲೇ ಇರೋದು. ಈಗ ಕೃಷ್ಣಂ ಪ್ರಣಯ ಸಖಿ ಅಂತ ತೊಗೊಂಡ್ರೆ ಅದರದ್ದು ಎಲ್ಲ ಹಾಡುಗಳದ್ದು ಒಂದು ಜಾನರಲ್ಲಿರುತ್ತೆ. ಸೊ ನಾನು ಒಂದು ಹಾಡು ಸಿನಿಮಾಗೆ ಹಿಟ್ ಮಾಡಬೇಕು ಅಥವಾ ಹಿಟ್ ಆಗಬಾರ್ದು ಅದೆಲ್ಲ ಕಲ್ಪನೆ ಇರಲ್ಲ. ಪ್ರತಿ ಹಾಡೂ ಆ ಹಾಡಿನ ಆ ಫಿಲ್ಮ್ಗೆ ಅದು ಹೆಲ್ಪ್ ಆಗಬೇಕು. 5 ನಿಮಿಷ ಥಿಯೇಟ್ರಲ್ಲಿ ಬಂದಾಗ ಆ ಥಿಯೇಟ್ರಲ್ಲಿ ಜನಕ್ಕೆ ಬೋರ್ ಆಗಬಾರ್ದು, ಯಾವುದೋ ಒಂದು ರೀತಿಯಲ್ಲಿ ಪ್ಲಸ್ ಆಗಬೇಕು ಅಂತಲೇ ವರ್ಕ್ ಮಾಡ್ತೀವಿ. ಅದು ಫಿನಿಶ್ ಆದಾಗ ಇಡೀ ಆಲ್ಬಮ್ ಚೆನ್ನಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ ಸರ್. ಇನ್ನು ತಾವು ಸದ್ಯಕ್ಕೆ ಮೋಸ್ಟ್ ಹ್ಯಾಪನಿಂಗ್, ಯಾಕಂತಂದರೆ ಎಲ್ಲ ದೊಡ್ಡ ಸಿನಿಮಾಗಳು ಕೈಯಲ್ಲಿ ಇಟ್ಕೊಂಡಿದ್ದೀರಾ. KD ಸಿನಿಮಾದ ಬಗ್ಗೆ ಅಪ್ಡೇಟ್ ನಾನು ಕೇಳಲೇಬೇಕು. ಸೊ ಸಾಕಷ್ಟು ನಿರೀಕ್ಷೆ ಇದೆ, ಅದು ಸಾಂಗ್ಸ್ ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲ. KD ಹೇಳಂಗೆ ಇಲ್ಲ. ಪ್ರೇಮ್ ಸರ್ ಡೈರೆಕ್ಷನ್ ಅಂದರೆ ಅವ್ರು ಇಷ್ಟು ದಿನ ಅವ್ರ ಆಲ್ಬಮಲ್ಲಿ ಮ್ಯೂಸಿಕ್ ಯಾವ ಲೆವೆಲಲ್ಲಿರುತ್ತೆ ಅಂತ ನಿಮಗೆ ಗೊತ್ತು. ನನ್ನ ಹತ್ರ ಅದ್ಭುತವಾಗಿ ಕೆಲಸ ಮಾಡಿಸಿದ್ದಾರೆ.
ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ತುಂಬ ರಿಚಾಗಿ ಶೂಟ್ ಮಾಡಿದ್ದಾರೆ. ಸೊ ಅದು ಪ್ರೇಮ್ ಸರೇ ಅದನ್ನು ಹೇಳ್ತಾರೆ. ಆ ಪ್ರೇಮ್ ಸರ್ ಸಿನಿಮಾಲಿ ನಮಗೆ ಹಕ್ಕಿಲ್ಲ ಯಾವುದನ್ನು ಬಿಟ್ಕೊಡೋಕ್ಕೆ, ಯಾಕಂದರೆ ಅವರು ಅಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾರೆ. ಅದನ್ನು ಖಂಡಿತ ನಿಮ್ಮ ಮುಂದೆ ಪ್ರೇಮ್ ಸರ್ ತಿಳಿಸ್ತಾರೆ. ಪ್ರೇಮ್ ಸರ್ ಬಗ್ಗೆ ಮಾತನಾಡ್ತಾ ಇದ್ರಿ. ರಕ್ಕಸಪುರದೋಳ್ ಸಿನಿಮಾದಲ್ಲೂ ಕೂಡ ಪ್ರೇಮ್ ಸರ್ದು ಮ್ಯೂಸಿಕ್ನಲ್ಲಿ ಒಂದು ಪಾರ್ಟ್ ಇದೆ ಅನ್ನುವಂಥದ್ದನ್ನ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು. ಇದು ಹೇಗಿರುತ್ತೆ ಅನ್ನುವಂಥದ್ದು? ಖಂಡಿತವಲ್ಲ, ಯಾಕಂದರೆ ಪ್ರೇಮ್ ಸರ್ದು ಜೊತೆಲೇ ಇದ್ದಿದ್ದು ರವಿ. ಸೊ ಪ್ರೇಮ್ ಸರ್ ಅವರು ಸುಮ್ಮನೆ ಯಾರನ್ನೂ ಅಸಿಸ್ಟೆಂಟು ಆ ಥರ ಇಟ್ಕೊಳ್ಳಲ್ಲ, ಎಲ್ಲರನ್ನೂ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ಸೊ ಅವರೇ ಪಾಪ ಬಂದು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ ನಮ್ಮ ಹುಡುಗ ಮ್ಯೂಸಿಕ್ ನಾನು ಕೂತ್ಕೊತೀನಿ ಅಂತ ಪರ್ಸ್ನಲ್ಲಾಗಿ ಬಂದು ಕೂತ್ಕೊಂಡು ಕಂಪೋಸಿಂಗಲ್ಲಿ ಅವರೇ ಇದ್ದು ಸಾಹಿತ್ಯನೂ ಬರೆದು ಅವ್ರ ಸಿನಿಮಾಗೆ ಹೆಂಗೆ ಮ್ಯೂಸಿಕ್ ಮಾಡಿಸ್ತಾರೆ ಅದೇ ರೀತಿ ರವಿ ಸಿನಿಮಾದಲ್ಲೂ ಅವರೇ ನಿಂತ್ಕೊಂಡು ಮಾಡಿಸಿದ್ದಾರೆ. ತುಂಬ ಡಿಫ್ರೆಂಟಾಗಿರುತ್ತೆ ಈ ಫಿಲ್ಮ್. ಸ್ಕ್ರಿಪ್ಟ್ಗೆ ಏನು ಬೇಕು ಅದನ್ನು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಅರ್ಜುನ್ ಜನ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.